APMC ಮಾರ್ಕೆಟ್ ಒಂದು ಬೀಳ್ಕೊಡಗಡೆ ಕಾರ್ಯಕ್ರಮವನ್ನು ನಮ್ಮ ಕಾರ್ಯದರ್ಶಿಯಾದ ಎಚ್ ಹರೀಶ್ ಅವರು ಇದಕ್ಕೆ ಹಾಗೂ APMC ಆಫೀಸಿನ ಸಿಬ್ಬಂದಿಯರು ಮತ್ತು ಎಲ್ಲರೂ ಅವರಿಗೆ ಒಂದು ಸ್ವಾಗತನ ಕೊಡ್ತಾರೆ. ಯಾಕಂದರೆ ಹರೀಶ್ ಸರ್ ಅವರು 2 ವರ್ಷ ಆಯಿತು ಬಂದು. ನಿಜವಾಗ್ಲೂ ಹೇಳ್ತೀನಿ, ಒಳ್ಳೆಯ ಅಧಿಕಾರಿ. ಯಾಕಂದರೆ ಬಂದಾಗಿ ನಾನು ಸಹ ಕಾನೂನು ಪ್ರಕಾರ ಕಾನೂನು ಚೌಕಟ್ಟಿನಲ್ಲಿ ಯಾವ ಥರ ಮಾಡಬೇಕಂತೇಳಿ ನನ್ನ ಒಂದು ಮಂಡಿ ಮಾಲೀಕರಾಗಲಿ ರೈತರಾಗಲಿ ಎಲ್ಲರ ಗಮನಕ್ಕೂ ತರ್ತಾ ಇದೆ. ಈ ಥರ ಒಂದು ಮೆಸೇಜ್ ಬಂದಿದೆ, ಈ ಥರ ನೀವು ಇದೇ ಥರ ಕಾನೂನು ಪಾಲನೆ ಮಾಡಬೇಕು. ಯಾವುದೇ ಒಂದು ಪ್ರಾಬ್ಲಮ್ ರೈತರಿಗಾಗಬಹುದು ಅಂತ ನಮಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಅಂತ ಬಂದು ತಿಳಿಸ್ತಾ ಇದ್ದೀವಿ. ಅವ್ರು ಬಂದು ಕಾನೂನಿನ ಪ್ರಕಾರ ಯಾವುದೇ ಒಂದು ಮಾತು ಹೇಳಿದ್ರೂ ಸಹ ನಾವು ಅದನ್ನು ಪಾಲನೆ ಮಾಡಿ ಒಳ್ಳೆಯ ಒಂದು ಸೇವೆಯನ್ನು ಮಾಡ್ತಾಯಿದ್ರು. ನಮಗೆ ನಿಜವಾಗ್ಲೂ 2 ವರ್ಷದಿಂದನೂ ಒಳ್ಳೆಯ ಸೇವೆ ಮಾಡಿದ್ದಾರೆ. ಯಾವುದೇ ಒಂದು ಪ್ರಾಬ್ಲಮ್ ಬರಬಾರ್ದು ಅಂತೇಳಿ ಒಂದು ಕಾನೂನಿನ ಪ್ರಕಾರ ಅವ್ರು ನಮಗೆ ಒಂದು ಕೆಲಸವನ್ನು ಯಶಸ್ವಿ ಮಾಡಿದ್ದಾರೆ. ಅದೇ ರೀತಿ ಅವರು ಮಾಡಿರೋ ಕೆಲಸಗಳಿಗೆ ನಿಜವಾಗ್ಲೂ ನಮಗೆ ಅವ್ರನ್ನ ಬಿಡೋಕ್ಕೆ ನಮಗೆ ಮನಸ್ಸಿಲ್ಲ. ಅಧಿಕಾರಿ ಇವಾಗ ಅವರಿಂದ ನಮ್ಗೆ ತೊಂದರೆ ಆಗಿದೆ, ರೈತರಿಗೆ ತೊಂದರೆ ಆಗಿದೆನೋ ಇಂಥವ್ರು ಏನಕ್ಕಪ್ಪ ಬೇಕಾಗಿಲ್ಲ ಅಂತ ನಾವು ಬೇರೆ ಒಂದು ಅಧಿಕಾರಕ್ಕೆ ಹೋಗಿ ಹೇಳ್ಬೋದಾಗಿತ್ತು. ಒಂದು ದಿವಸ ಕೂಡ ಅವರು ಯಾವುದೇ ಒಂದಿಲ್ಲ ಕಾನೂನು ಟೈಮ್ ಪ್ರಕಾರ 10ವರೆಗೆ ಬರೋದು, ಈಗ ಸಾಯಂಕಾಲ 5ವರೆವರೆಗೂ ಇಲ್ಲಿ ಇರೋದು. ಆ ಡ್ಯೂಟಿ ಏನಂದರೆ ಆ ಡ್ಯೂಟಿ ಅವರು ಅಷ್ಟು ನಿಷ್ಠಾವಂತವಾಗಿ ಒಂದು ಟೈಮಲ್ಲಿ ಇದು ಮಾಡಿಕೊಂಡು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅಂಥವ್ರು ನಿಜವಾಗ್ಲೂ ಹೇಳ್ತಾನೆ ಅವ್ರು ಇನ್ನೂ ಹೆಚ್ಚಿನ ರೀತಿ ಅಧಿಕಾರ ವಹಿಸಬೇಕು. ಅದೇ ರೀತಿ ಅವ್ರಿಗೆ ದೇವರು ಆಶೀರ್ವಾದ ಇರಬೇಕು, ಅವರು ಫ್ಯಾಮ್ಲಿಗೂ ಚೆನ್ನಾಗಿರಬೇಕು. ಯಾಕಂದರೆ ಇಲ್ಲಿ ನಮ್ಮ ಫ್ಯಾಮ್ಲಿ ಥರ ಇದ್ದರು. ಒಂದು ಫ್ಯಾಮ್ಲಿ ಅನ್ನೋದು ಒಂದು ಸಮಿತಿ ಆಗಲಿ, ಒಂದು ಮಂಡಿ ಮಾಲೀಕರಾಗಲಿ, ಒಂದು ರೈತರಲ್ಲಿ ಎಲ್ಲರೂ ಇದ್ದೇನೆ ಒಂದು ಇದಾಗೋದು. ಅದಕ್ಕೋಸ್ಕರ ಅವರು ಎಲ್ಲದರಲ್ಲಿ ಇತ್ತು ಒಂದು ಒಳ್ಳೆಯ ಸೇವೆಯನ್ನು ಮಾಡಿದ್ದಾರೆ 2 ವರ್ಷದಿಂದ. ಅವ್ರಿಗೆ ಒಳ್ಳೆಯ ದೇವರ ಆಶೀರ್ವಾದ ಇರಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಧಿಕಾರವನ್ನು ವಹಿಸಲಿ. ಇವಾಗ ಇಲ್ಲಿಂದ ಬಿಡುಗಡೆ ಮಾಡಿ ಮತ್ತು ಚನ್ನಪಟ್ಟಣ ಒಂದು ಕಾರ್ಯದರ್ಶಿಯಾಗಿ ನೇಮಕ ಆಗಿದ್ದಾರೆ. ಅಲ್ಲಿ ಕೂಡ ಇದೇ ಥರ ಅವರು ಒಳ್ಳೆಯ ಒಂದು ರೈತರಿಗೆ ಒಳ್ಳೆಯ ಒಂದು ಕೆಲಸ ಮಾಡ್ತಾರೆ. ಇಂಥ ಅಧಿಕಾರಿ ಇವತ್ತು ಬಿಡೋಕ್ಕೆ ನಮಗೂ ಮನಸ್ಸೇ ಆಗಲಿಲ್ಲ. ಎಲ್ಲ ಮಂಡಿ ಮಾಲೀಕರು ಅಂತ ಇದ್ದಾರೆ, ಎಲ್ಲ ರೈತರು ಅಂತಾರೆ. ಇಂಥವ್ರ ಅಧಿಕಾರ ನಮ್ಗೆ ಇನ್ನೂ ಒಂದು 5 ವರ್ಷ ಇರಬೇಕಾಗಿತ್ತು ಅಂತ. ಇರಲಿ, ನೀವು ಎಲ್ಲಿದ್ರು ಚೆನ್ನಾಗಿರಲಿ, ಎಲ್ಲಿದ್ರು ಇದೇ ಥರ ಸೇವೆ ಮಾಡಿ. ನೀವು ಈ ಥರ ಸೇವೆ ಮಾಡ್ತಾಯಿದ್ರೆ ನಿಜವಾಗ್ಲೂ ನಿಮಗೆ ಅದು ಒಂದು ಆಶೀರ್ವಾದ ಇರುತ್ತೆ. ಒಳ್ಳೆ ಕೆಲಸ ಮಾಡ್ತೀರಿ, ಒಳ್ಳೆ ಅನ್ಸ್ಕೊಂಡಿದೆ. ಮುಳಬಾಗಿಲು ತಾಲೂಕಲ್ಲಿ ಬಂದು ಇವತ್ತು ಈ ಇವತ್ತು ನಮ್ಗೆ ಎಷ್ಟು ಜನ ಮಂಡಿ ಮಾಲೀಕರಾಗಲಿ ಎಲ್ಲರೂ ರೈತರು ಎಲ್ಲರೂ ನಿಮ್ಗೆ ಒಂದು ಸ್ವಾಗತ ಮಾಡ್ತಾರೆ, ಒಳ್ಳೆಯ ಒಂದು ಸನ್ಮಾನ ಮಾಡ್ತಾರೆ. ಯಾಕಂದರೆ ಒಳ್ಳೆಯ ಅಧಿಕಾರಿ ಅಂತೇಳಿ ಮುಂದಿನ ದಿನಗಳಲ್ಲಿ ಇದೇ ಥರ ಮಾಡಬೇಕಂತೇಳಿ ನಮಗೆ ದಿವಸನೂ ನಮಗೆ 2 ವರ್ಷನೂ ಒಳ್ಳೆಯ ಕೆಲಸಗಳು ಮಾಡಿದ್ಯಾ, ಒಳ್ಳೆ ಕೆಲಸಗಳು ಮಾಡಿಕೊಟ್ಟಿದ್ದೀವಿ. ನಮ್ಗೆ ಯಾವುದನ್ನು ಆ ರೈತದಾಗಲಿ ಒಂದು ಟಾಯ್ಲೆಟ್ ಆಗಲಿ, ಲೈಟ್ ಇಲ್ಲ ಅಂತ ಹೇಳಿದ್ರೆ, ರೋಡ್ ಇಲ್ಲ ಅಂದ್ರೂ ನಾವು ಸುಮಾರು 2 ಕೋಟಿ ಅನುದಾನ ತರೋಕ್ಕೆ ಒಂದು ಕಾರಣಕರ್ತರಾಗಿದ್ದು. ಅದಕ್ಕೆಲ್ಲ ನಾವು ಗಮನಿಸಿ ಇವತ್ತು ನಾವು ಕೇಳಿದ ತಕ್ಷಣ ಇಂಥ ಒಂದು ಕೆಲಸಗಳನ್ನು ಮಾಡಿಕೊಟ್ಟು ಅವ್ರಿಗೂ ಮನಸ್ಸಿಲ್ಲ ಹೋಗ್ಬೇಕಂತಾರೆ. ಯಾಕಂದರೆ ಅಷ್ಟು ಒಂದು ಇದಿತ್ತು. ಆದ್ರೂ ಕಾರಣ ಇದು ನಮ್ಮ ಇದೇನಿದೋ ಆ ಥರ ಹೋಗ್ಬೇಕಾಗುತ್ತೆ. ನೀವು ಎಲ್ಲಿದ್ರು ಚೆನ್ನಾಗಿರ್ಬೇಕು ಸರ್. ನಿಮ್ಮ ದೇವರ ಆಶೀರ್ವಾದ ಇರ್ಬೇಕಂತೇಳಿ ಈ 4 ಮಾತು ಮಾತಾಡೋಕ್ಕೆ ಅವಕಾಶ ಮಾತ್ರ ನಿಮ್ಗೆಲ್ಲರೂ ನಮಸ್ಕಾರ ಸರ್. ಜೈ ಹಿಂದ್. ಅದೇ ನಮ್ಮ ಎಚ್ ಹರೀಶ್ ಸರ್ ಅವರು ತಿಳ್ಕೊಡಿಯ ಒಂದು ಕಾರ್ಯಕ್ರಮ ಆದಮೇಲೆ ನಮ್ಮ ಹಂಸ ಕಲಾ ಮೇಡಮ್ ಅವರು ಕಾರ್ಯದರ್ಶಿಯಾಗಿ ಅಧಿಕಾರ ವಹಿಸ್ಕೊತಾ ಇದ್ದಾರೆ. ಅವ್ರಿಗೂ ಸಹ ನಮ್ಮ ಮಾರ್ಕೆಟಿನ ಎಲ್ಲ ಮಂಡಿ ಮಾಲೀಕರು ರೈತರ ಮುಖಾಂತರ ಅವ್ರಿಗೆ ಸ್ವಾಗತನ ಕೊಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಹರೀಶ್ ಸಾರು ಯಾವ ಥರ ನಮಗೆ ಒಂದು ಕಾನೂನು ಪ್ರಕಾರ ಅವ್ರಿಗೆ ಬೇರೆ ಯಾವುದೋ ನಮ್ಗೆ ಮಾಡಿಕೊಡಿ ಅಂತ ಹೇಳಿಲ್ಲ. ಕಾನೂನು ಪ್ರಕಾರ ಏನಿದೆಯೋ ಅದನ್ನು ನಮ್ಗೆ ಹೇಳಿದ್ರೆ ನಾವು ಮಾಡ್ಕೊತೀವಿ. ಇದೇ ಥರ ನಡೀಬೇಕು ಅಂತ ಮೇಲಿಂದ ನಿಮ್ಗೆ ಏನಿದೆ ಬಂದು ಆರ್ಡರ್ ಬಂದಿದೆ ಆ ಆರ್ಡರ್ ನಾವು ಪಾಲಿಸೋಕ್ಕೆ ಹೇಳಿದ್ದೀವಿ. ಅದೇ ಥರ ಯಾವುದೇ ಒಂದು ಪ್ರಾಬ್ಲಮ್ ಬಂದಿರೋ ನಾವು ನೋಡ್ತಾ ಇದ್ದೀವಿ. ಯಾವುದೂ ಪ್ರಾಬ್ಲಮ್ ಬರೋಲ್ಲ. ನೀವು ಅದೇ ಅವರು ಸರ್ ಹರೀಶ್ ಅವರು ಯಾವ ಥರ ಇದು ಮಾಡಿದ್ರು, ನೀವು ಅದೇ ಥರ ನಮಗೊಂದು ಹೆಲ್ಪ್ ಮಾಡಿ ಮಾರ್ಕೆಟಿನ ಹೆಚ್ಚಿನ ರೀತಿಯಲ್ಲಿ ಇವತ್ತು ಮಾರ್ಕೆಟು
ಒಡ್ಡಲ್ಲಿ ಟೊಮೊಟೊ ಮಾರ್ಕೆಟ್ ಅಂದರೆ ಭಾರತ ದೇಶದಲ್ಲೇ ನಂಬರ್ 1 ಆಗ್ತಾ ಇದೆ. ಅಂತ ಮಾರ್ಕೆಟ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಮುಳಬಾಲ್ ತಾಲೂಕು ಅಂದರೆ ಎಲ್ಲಿ ಒಡ್ಡಲ್ಲಿ ಅಂದರೆ ಎಲ್ಲ ಭಾರತದಲ್ಲಿ ಮೂಲೆಯಲ್ಲಿ ಒಡ್ಡಲ್ಲಿ ಮಾರ್ಕೆಟ್ ಅಂದರೆ ಮುಳಬಾಲು ಅಂತ ಹೆಸರು ಬರ್ತಾ ಇದೆ. ಅದು ಹೆಸರು ಬರೋದಕ್ಕೂ ನಮ್ಮ ವೇಣು ಸರ್ ಅವರು ಇದು ಕೂಡ ಇದೆ. ಯಾಕಂದರೆ ಅವರು ಸತ್ತ ಒಂದು 5-10 ವರ್ಷದಿಂದ ಇಲ್ಲಿ ಒಂದು ಇದು ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಇದರಲ್ಲಿ ಕೂಡ ಮಾಡಿದ್ದಾರೆ. ಇವತ್ತು ನಮ್ಗೆ ಈ ಥರ ಏನು ಮಾಡಬೇಕು, ಯಾವ ಥರ ಇಂಪ್ರೂವ್ಮೆಂಟ್ ಆಗಬೇಕು, ಯಾವ ಥರ ನಮ್ಮ ಮಾರ್ಕೆಟ್ ಇಂಪ್ರೂವ್ಮೆಂಟ್ ಆಗಬೇಕು ಅಂತೇಳಿ ವೇಣು ಸರ್ ಕೂಡ ಸಹ ಒಳ್ಳೆಯ ಒಂದು ನಮಗೆ ಮೆಸೇಜ್ ಕೊಟ್ಟು ಈ ಮಾರ್ಕೆಟನ್ನು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಅದೇ ರೀತಿ ನೀವು ಸಹ ಬಂದಿದ್ದೀರಿ. ನಮ್ಗೆ ಇಂಪ್ರೂವ್ಮೆಂಟ್ ಒಂದು ಮುಖ್ಯ. ಯಾವುದೇ ಒಂದು ಪ್ರಾಬ್ಲಮ್ ಆಗದಿರಾ ನಿಮ್ಗೊಂದು ಜವಾಬ್ದಾರಿ ನಿಮಗಿದೆ, ನೀವು ಮಾಡಿಕೊಡ್ತೀರ ಅಂತೇಳಿ ನಮ್ಗೊಂದು ಆಶ್ವಾಸನೆ ಇಟ್ಕೊಂಡು ನೀವು ಬಂದಿದ್ದಕ್ಕೆ ನಮಗೆ ಬಹಳ ಖುಷಿ ಆಗ್ತದೆ. ನೀವು ಆ ಥರ ನೀವು ಮಾಡಿಕೊಡ್ಬೇಕಂತೇಳಿ ಎಲ್ಲರ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ.